ನಾವು ಮನಿ ಸಲ ಬ್ಯಾಕ್ ವರ್ಕೌಟ್ ಮಾಡಿದ್ದೀವಿ, ಈ ಸಲ ಲೆಗ್ಸ್ ವರ್ಕೌಟ್ ಮಾಡಕ್ಕೆ ಹೊಂಟೇವಿ. ಮತ್ತು ಈ ಸಲ ಲೆಗ್ಸಿಗೆ ಒಂದು ಸ್ಟ್ರಾಂಗ್ ವರ್ಕೌಟ್ ಹೇಳ್ತೀನಿ. ಈ ವರ್ಕೌಟ್ನ ಮಾಡಿರಿ ಮತ್ತು ಬೆಸ್ಟ್ ರಿಸಲ್ಟ್ ನಿಮಗೂ ಸಿಗ್ತಾವೆ. ಮತ್ತು ಈ ವರ್ಕೌಟ್ನ ಮಾಡೋದ್ರಿಂದ ಫಸ್ಟ್ ನಾವು ವಾರ್ಮಪ್ ನೋಡ್ಬರಿ. ಲೆಗ್ಸಿಗೆ ಮೇನ್ ಇಂಪಾರ್ಟೆಂಟ್ ವಾರ್ಮಪ್ ಮಾಡಲಿಲ್ಲ ಇಂಜುರಿ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಅದಕ್ಕೆ ವಾರ್ಮಪ್ ನೋಡ್ಬರಿ. ನಾವು ಫಸ್ಟ್ ವರ್ಕೌಟ್ದಾಗ ವಾರ್ಮಪ್ ಮಾಡ್ತೀವಿ. ವಾರ್ಮಪ್ನಾಗ ಏನೇನು ಮಾಡ್ಬೇಕಂತ ಹೇಳ್ತೀನಿ ಬರ್ರಿ. ಫಸ್ಟ್ ನೆಕ್ ಫ್ರಂಟ್ ಲೆಗ್ ರೇಸಸ್, ಆಮೇಲೆ ಬ್ಯಾಕ್ ಲೆಗ್ ರೇಸಸ್, ಮಿಡಲ್ ಲೆಗ್ ರೇಸಸ್ ಮಾಡ್ತೀವಿ. ಇವಷ್ಟ 3 ಮಾಡ್ರಿ. ಫಸ್ಟ್ ನೆಕ್ ವಾರ್ಮಪ್ ಎರಡು ಸೈಡ್ ಎರಡು ಕಾಲಿಗೆ ಮಾಡ್ಬೇಕು ನೀವು. ಇದೊಂದು ಎಕ್ಸಸೈಸ್ನ ಮಾಡಿ ಫಸ್ಟ್ ನೆಕ್ ವಾರ್ಮಪ್ದಾಗ. ಈಗ ಫಸ್ಟ್ ಆದಾಗ ನೆಕ್ಸ್ಟ್ ಸೆಕೆಂಡ್ ವಾರ್ಮಪ್ದಾಗ ನಮ್ದು ಎಕ್ಸಸೈಸ್ ಇದೈತೆ ನೋಡ್ರಿ. ಇದೊಂದು ವಾರ್ಮಪ್ ಮಾಡ್ಬೇಕು ನೀವು. ನೆಕ್ಸ್ಟ್ ಈ ವಾರ್ಮಪ್ನು ಎರಡು ಸೈಡ್ ಒಂದು 2 ರಿಂದ 3 ನಿಮಿಷ ಮಾಡ್ಬೇಕು ಕಂಟಿನ್ಯೂ ನಾನ್ ಸ್ಟಾಪ್. ಅಂದ್ರೆ ನಿಮ್ಮ ಲೆಗ್ ಸ್ಟ್ರೆಚ್ ಆಕೈತಿ. ಆಮ್ಯಾಗ ಸ್ಟ್ರೆಚ್ ಆಗಿ ಲೆಗ್ಸ್ ವರ್ಕೌಟ್ ಮಾಡಕ್ಕೆ ನಿಮ್ಮ ಲೆಗ್ಸ್ ಬರೋಬ್ಬರ ಆಕ್ಟಿವ್ ಆಕತಿ ಲೆಗ್ಸ್. ಆಮ್ಯಾಗ ಇದಾಗನ ಇನ್ನೊಂದು ಎಕ್ಸಸೈಸ್ ಹೇಳ್ತೀನಿ ಬರ್ರಿ. ಈಗ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ವಾರ್ಮಪ್ ಐತಿ. ಇದೊಂದು ವಾರ್ಮಪ್ ಮಾಡ್ರಿ. ಈ ಟೈಪ್ ಲೆಗ್ಸ್ನ ಶೇಕ್ ಮಾಡ್ಬೇಕು. ಅಂದ್ರೆ ನೀವು ಶೇಕ್ ಮಾಡೋದ್ರಿಂದ ನಿಮ್ಮ ಲೆಗ್ಸ್ ಬರೋಬ್ಬರ ಆಕ್ಟಿವ್ ಆಕತಿ. ಆಕ್ಟಿವ್ ಆಗಿ ಮತ್ತು ಸ್ಟ್ರೆಚ್ ಆಕತಿ ಮತ್ತು ಇಂಜುರಿ ಆಗೋ ಸಾಧ್ಯತೆನೂ ಕಮ್ಮಿ ಆಕತಿ. ಮತ್ತು ನೆಕ್ಸ್ಟ್ ಈಗ ಇಲ್ಲಿಗೆ ವಾರ್ಮಪ್ ಮುಗೀತು. ಈ ವಾರ್ಮಪ್ನ ಕಂಪ್ಲೀಟ್ ಮಾಡೇವಿ. ನೆಕ್ಸ್ಟ್ ವರ್ಕೌಟ್ ಕಡೆ ಹೋಗೋಣ ಬರ್ರಿ. ನೆಕ್ಸ್ಟ್ ನಮ್ಮ ವರ್ಕೌಟ್ ಇದ್ರಾಗ ಏನಿರ್ತದೆ ಅಂದ್ರೆ ಫಸ್ಟ್ ನೆಕ್ ಫ್ರಂಟ್ ವೇಟೆಡ್ ಸ್ಕ್ವಾಡ್. ನಿಮ್ಮ ಅಕಾರ್ಡಿಂಗ್ ನೀವು ವೇಟ್ನ ತೊಗೋಬೇಕು. ಡಂಬಲ್ ಇರ್ಬೋದು ಅಥವಾ ಪ್ಲೇಟ್ ಇರ್ಬೋದು. ಈ ಟೈಪ್ ಹೊಡಿಬೇಕು. ನೀವು ವೇಟ್ನ ನಿಮ್ಮ ಅಕಾರ್ಡಿಂಗ್ ನೀವು ತೊಗೋಬೇಕು. ನಿಮ್ಮ ವೇಟ್ ಎಷ್ಟು ಆಕತಿ ಅಷ್ಟ ನಿಮ್ಮ ಸ್ಟ್ರೆಂತ್ ಮ್ಯಾಗ ವೇಟ್ ತೊಗೋಬೇಕು. ಈ ಟೈಪ್ ಹೊಡಿಬೇಕು. ಡಂಬಲ್ ಯಾವ ಟೈಪ್ ಹೊಡಿಬೇಕಂತ ಹೇಳ್ತೇನೆ ನೋಡ್ರಿ. ಈ ಟೈಪ್ ಫಸ್ಟ್ ನೆಕ್ ಡಂಬಲ್ನ ತೊಗೋಬೇಕು. ಈ ವರ್ಕೌಟ್ನ ನೀವು ಫ್ರಂಟ್ ಸ್ಕ್ವಾಡ್ನ ನೀವು ಎಷ್ಟಂದ್ರೆ 4 ರಿಂದ 5 ಸೆಟ್ ಮಾಡಬೇಕು. 12 ರಿಂದ 15 ರೆಪಿಟೇಷನ್ನಾಗ. ಮತ್ತು ಸ್ಟಾರ್ಟಿಂಗ್ ನೀವು 3 ಸೆಟ್ ಮಾಡಿರೂ ನಡಿತೈತಿ. ಆಮೇಲೆ ಬರ್ಬರ್ತಾ ನೀವು ಸೆಟ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು. ಲಾಸ್ಟ್ 5 ಸೆಟ್ನ ಮಾಡ್ಬೇಕು ನೀವು. ಇದಾಗ ನಾನು ನೆಕ್ಸ್ಟ್ ಸುಮೋ ಸ್ಕ್ವಾಡ್ನ ಹೇಳ್ತೇನೆ ಬರೀ ವೇಟೆಡ್. ಈಗ ನಾವು ನೆಕ್ಸ್ಟ್ ಮಾಡಕ್ಕೆ ಹೊಂಟಿದ್ದ ಸುಮೋ ಸ್ಕ್ವಾಡ್ಸ್ನ ನೀವು 3 ರಿಂದ 4 ಸೆಟ್ 13 ರಿಂದ 16 ರೆಪಿಟೇಷನ್ ಮಟ್ಟ ಹೊಡಿಬೇಕು. ಇದನ್ನು ಹೆವಿ ತೊಗೋಬೋದು. ನಿಮ್ಮ ವೇಟ್ ಅಕಾರ್ಡಿಂಗ್ ನೀವು ತೊಗೋಬೋದು. ಡಂಬಲ್ಸ್ ಅಥವಾ ಪ್ಲೇಟ್ನ ತೊಗೊಂಡ್ ಕೇಸೆ ನೀವು ವರ್ಕೌಟ್ ಮಾಡಬೇಕು. ಈ ಟೈಪ್ ಮಾಡಬೇಕು ನೋಡಿ. ಅದಾಗ ನೆಕ್ಸ್ಟ್ ಡಂಬಲ್ನಾಗೂ ಹೇಳ್ತೀನಿ. ನಿಮ್ಮ ವೇಟ್ ಅಕಾರ್ಡಿಂಗ್ ನೀವು ವೇಟ್ನ ತೊಗೋರಿ. ಮತ್ತು ಚಲೋ ತಂಗ ಈ ವರ್ಕೌಟ್ನ ಮಾಡಿರಿ. ಮತ್ತು ಬೆಸ್ಟ್ ರಿಸಲ್ಟ್ ನಿಮಗೆಲ್ಲ ಊಟನೇ ಸಿಗ್ತಾವೆ. ಈ ಟೈಪ್ ಕಂಟ್ರೋಲ್ ಹೊಡಿಬೇಕು. ಇದೊಂದು ವರ್ಕೌಟ್ ಕಂಪ್ಲೀಟ್ ಆಯ್ತು. ಇನ್ನು ನೆಕ್ಸ್ಟ್ ವರ್ಕೌಟ್ ಕಡೆ ಹೋಗೋಣ ಬರ್ರಿ. ಈಗ ನೆಕ್ಸ್ಟ್ ವರ್ಕೌಟ್ ನಮ್ದು ಲಂಜಸ್ ವಿತ್ ವೇಟ್ ಲಂಜಸ್ನ ಮಾಡಬೇಕು. ಈಗ ಲಂಜಸ್ನ ಯಾವ ಟೈಪ್ ಮಾಡ್ಬೇಕಂತ ಹೇಳ್ತೇನೆ ನೋಡ್ರಿ. ಈ ಟೈಪ್ ಲಂಜಸ್ನ ಮಾಡಬೇಕು. ಮತ್ತು ವೇಟ ನಿಮ್ಮ ಅಕಾರ್ಡಿಂಗ್ ನೀವು ತೊಗೋಬೇಕು. ಇವು ಪ್ಲೇಟ್ ಆದ್ರೂ ತೊಗೋಬೋದು ಅಥವಾ ಡಂಬಲ್ ಆದ್ರೂ ತೊಗೋಬೋದು. ಡಂಬಲ್ಲೇ ಹೊಡೆದ ನಾ ತೋರಿಸ್ತೇನೆ ನೋಡ್ರಿ. ಡಂಬಲ್ಲೇ ಈ ಟೈಪ್ ಎರಡು ಕಡೆ ಬರೋಬ್ಬರ ಇಟ್ಕೋಬೇಕು ಮೊದಲ. ಆಮ್ಯಾಗ ಬರೋಬ್ಬರ ಲೆಗ್ಸ್ನ ನೀವು ಬಿಡಬೇಕು. ಅಂದಾಗ ನೆಕ್ಸ್ಟ್ ಈ ಟೈಪ್ ಸ್ಲೋಲಿ ಕಂಟ್ರೋಲ್ ಹೇಳ್ಬೇಕು. ಈ ಟೈಪ್ ಎರಡು ಸೈಡ್ನ ನೀವು ಹೊಡಿಬೇಕು. ಈ ವರ್ಕೌಟ್ನ ನೀವು ಎರಡು ಸೈಡ್ ಕೂಡಿ 6 ಸೆಟ್ 13 ರಿಂದ 17 ರಿಪಿಟೇಷನ್ ಮಾಡಬೇಕು. ಅಂದ್ರೆ ಒಂದು ಸೆಟ್ 3 ಸೆಟ್ಸ್ ಒಂದು ಸೈಡ್ ನೀವು 3 ಸೆಟ್ 13 ರಿಂದ 15 ರಿಪಿಟೇಷನ್ ಮಾಡಬೇಕು. ಮತ್ತು ಎರಡು ಸೈಡ್ ಸೇಮ್ ವರ್ಕೌಟ್ನ ಮಾಡಬೇಕು. ಇದಾಗ ಲಾಸ್ಟ್ ಒಂದು ವರ್ಕೌಟ್ ಐತಿ ಲೆಗ್ಸ್ ಪಂಪಿಗೆ. ಆ ವರ್ಕೌಟ್ ಕಡೆ ಹೋಗೋಣ ಬರ್ರಿ. ಈಗ ನಾವು ಲಾಸ್ಟ್ ವರ್ಕೌಟ್ ಆಗಿ ಜಂಪಿಂಗ್ ಸ್ಕ್ವಾಡ್ನ ಮಾಡತ್ತೇವಿ. ಅಂದ್ರೆ ಇವಕ್ಕೆ ಸೂಪರ್ಮ್ಯಾನ್ ಸ್ಕ್ವಾಡು ಅಂತಾರೋ, ಇವಕ್ಕೆ ಜಂಪಿಂಗ್ ಸ್ಕ್ವಾಡು ಅಂತಾರೋ. ಈ ಸ್ಕ್ವಾಡ್ನ ಮಾಡಿ ನಮ್ಮ ಲೆಗ್ಸ್ ವರ್ಕೌಟ್ನ ಎಂಡ್ ಮಾಡ್ತೀವಿ. ನೀವು ಬಿಗ್ನರ್ಸ್ ಆಗಿದ್ರೆ ನಾರ್ಮಲಿ ವೇಟ್ ಇಲ್ಲದೆ ಹೊಡಿಬೋದು. ಈ ಟೈಪ್ ಪರ್ಫಾರ್ಮ್ ಮಾಡಬೇಕು ಜಂಪಿಂಗ್ ಸ್ಕ್ವಾಡ್ನ. ನೀವು ಇಂಟರ್ಮೀಡಿಯೇಟ್ ಅಥವಾ ಇನ್ನು ಮುಂದೆ ಒಂದು 2-3 ವರ್ಷ ಆಗಿದ್ರೆ ವರ್ಕೌಟ್ ಮಾಡ್ತಾ ನೀವು ಮನೆಯಲ್ಲೇ ಈ ಟೈಪ್ ಡಂಬಲ್ ಇದ್ರೆ ಡಂಬಲ್ ತೊಗೋಬೇಕು. ಡಂಬಲ್ನ ತೊಗೊಂಡ್ಕೇಸೆ ಈ ಟೈಪ್ ಹಿಡ್ಕೋಬೇಕು. ಫಸ್ಟ್ ನಾರ್ಮಲ್ ಸ್ಕ್ವಾಡ್ ಹೊಡಿತಿದ್ವಿ. ಆ ಟೈಪ್ ಸ್ಕ್ವಾಡ್ ಹೊಡೆದ ಲಾಸ್ಟ್ನಿಕ್ ಫುಲ್ ಪ್ರೆಷರ್ಲೆ ಈ ಟೈಪ್ ಜಂಪ್ ಮಾಡಬೇಕು.
ಲೆಗ್ಸ್ ವೆರಿ ಸ್ಟ್ರಾಂಗ್ ಅಕ್ಕವು. ಮತ್ತು ಇಲ್ಲಿಗೆ ವರ್ಕೌಟ್ನ ಎಂಡ್ ಮಾಡ್ತೀವಿ. ಮತ್ತು ಈ ವರ್ಕೌಟ್ನ ನೀವು 13ರಿಂದ 20 ರೆಪಿಟೇಷನ್ ಮಾಡಬೇಕು. ಸ್ಟಾರ್ಟಿಂಗ್ ಬಿಗ್ನರ್ಸ್ ಆಗಿದ್ರ 8ರಿಂದ 12 ರೆಪಿಟೇಷನ್ ಮಾಡ್ರಿ. ಮತ್ತು 3 to 5 ಸೆಟ್ಸ್ ಮಾಡ್ರಿ. ಇಲ್ಲಿಗೆ ಲೆಗ್ಸ್ ವರ್ಕೌಟ್ನ ಮುಗಿತೈತಿ. ಮತ್ತು ಲೆಗ್ಸ್ ಪಂಪ್ನ ಚೆಕ್ ಮಾಡೋಣ. ನಾವು ಪಂಪ್ನ ನೋಡ್ಬೋದು. ನೀವು ಪಂಪ್ನ ಚೆಕ್ ಮಾಡ್ತೀನಿ ನೋಡ್ರಿ. ಲೆಗ್ಸ್ ವರ್ಕೌಟ್ ಚಲೋ ಅದಾವ. ಈ ವರ್ಕೌಟ್ನ ನೀವು ಫಾಲೋ ಮಾಡ್ರಿ. ಮತ್ತು ಮನೆಯಲ್ಲೇ ಇದ್ದ ನೀವು ಬೆಸ್ಟ್ ರಿಸಲ್ಟ್ ತೊಗೋಬೋದು. ಬರೀ ಡಂಬಲ್ಸ್ ಇಟ್ಕೊಂಡ, ಅಥವಾ ನೀವು ಮನೆಯಲ್ಲೇ ಯಾವುದೇ ಎಕ್ವಿಪ್ಮೆಂಟ್ ಇರ್ಬೋದು, ಇಟ್ಟಂಗಿ ಆಗ್ಬೋದು, ಕಲ್ಲ ಆಗ್ಬೋದು, ಅವ್ನು ತೊಗೊಂಡ್ ಕೇಸೆ ನೀವು ಹೊಡಿಬೋದು ಇದನ್ನ ವರ್ಕೌಟ್ನ. ಈ ವರ್ಕೌಟ್ನ ಮಾಡ್ರಿ ಮತ್ತು ನಿಮಗೂ ಬೆಸ್ಟ್ ರಿಸಲ್ಟ್ ಸಿಗ್ತೈತಿ. ಪಂಪ್ ಚೆಕ್ ಮಾಡೋಣ ಬರ್ರಿ.